ಊರು ಗ್ರಾಮಸ್ಥರು ಹೇಳೋ ಒಂದು ಕತೆ ಪ್ರಕಾರ ಹಿಂದಿನ ಕಾಲದಲ್ಲಿ ಬಡವರು ತಮ್ಮ ಮನೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಿದ್ರೆ ಈ ದೇವಿ ಹತ್ರ ಬರ್ತಾ ಇದ್ರಂತೆ. ಈ ದೇವಿಯನ್ನು ಗುಪ್ತಮ್ಮ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ದೇವಿಲಿ ಗುಪ್ತವಾಗಿ ನೆಲೆಸಿರೋದ್ರಿಂದ ಗುಪ್ತಮ್ಮನ ಗುಡಿ, ಗುಪ್ತಿ ಮುಂಟಿ ಆ ಥರ ವಿಶೇಷ ಹೆಸರುಗಳಿಂದ ಕರೀತಾರೆ. ತಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡುವಾಗ ಮನೆ ಹೆಣ್ಮಕ್ಳನ್ನು ಶೃಂಗಾರ ಮಾಡೋದಕ್ಕೋಸ್ಕರ ಒಡವೆಗಳಿಗೋಸ್ಕರ ದೇವಿ ಹತ್ರ ಬರ್ತಾ ಇರ್ತಾರೆ. ದೇವಿ ಹಾಗೆ ಒಡವೆಗಳನ್ನ ಕೊಟ್ಟು ಕಳಿಸ್ತಾ ಇದ್ಲಂತೆ. ಒಂದು ದಿನ ಗ್ರಾಮದ ಯಾವುದೋ ಒಂದು ಮಹಿಳೆ ಇಸ್ಕೊಂಬಂದಂಥ ಒಡವೆಯಲ್ಲಿ ಒಂದು ಮೂಗುತಿಯನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಕೋತಾಳಂತೆ. ಇನ್ನು ಮತ್ತೆ ವಾಪಸ್ ಒಡವೆಗಳನ್ನ ಕೊಡೋದಕ್ಕೆ ಬಂದಾಗ ಆ ಮೂಗುತಿ ಇಲ್ಲದೆ ಇರೋದನ್ನು ಒಂದು ಯೋಗಶಕ್ತಿಯಿಂದ ನೋಡಿದಂಥ ದೇವಿ ಅಲ್ಲಿಗೆ ಒಡವೆ ಕೊಡೋದನ್ನು ಸ್ಟಾಪ್ ಮಾಡ್ತಾಳೆ ಅನ್ನೋದು ಈ ಒಂದು ಗ್ರಾಮಸ್ಥಳು ಕೆಲವೊಂದು ಕಥೆಗಳಲ್ಲಿ ಇದು ಒಂದಾಗಿದೆ. ಇದು ಈ ದೇವಿ ಬೆಟ್ಟಕ್ಕೆ ಸಂಬಂಧಪಟ್ಟ ಕತೆ. ಬಟ್ ಏನೇ ಇರಲಿ, ಹಳ್ಳಿಗಳಲ್ಲಿ ಈ ರೀತಿಯ ಕಥೆಗಳು ಇಂದಿಗೂ ಜೀವಂತವಾಗಿರೋದು, ಒಂದು ತಲೆಯಿಂದ ಮತ್ತೊಂದು ತಲೆಗೆ ಈ ಕಥೆಗಳನ್ನು ಕೇಳ್ಕೊಂಡು ಬರ್ತಿರೋದು ತುಂಬ ವಿಶೇಷ ಅನಿಸುತ್ತೆ. ಜೊತೆಗೆ ಇದನ್ನು ನಾವು ಪ್ರಶ್ನಿಸೋದಕ್ಕಿಂತ ಗೌರವಿಸೋದು ಮುಖ್ಯ ಅನಿಸುತ್ತೆ. ಯಾಕಂದರೆ ಈ ಥರ ಕಥೆಗಳು ಇವರ ಹತ್ರ ಮಾತ್ರ ಸಿಗೋದಕ್ಕೆ ಸಾಧ್ಯ. ಜಾನಪದವಾಗಿ ಅವರ ಪೂರ್ವಜರು ಹೇಳಿದಂಥ ಕಥೆಗಳನ್ನು ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ನಮ್ಮ ಹಳ್ಳಿ ಸಂಪ್ರದಾಯಗಳಲ್ಲಿ ತುಂಬ ಮುಖ್ಯವಾದ ಭಾಗ ಅಂತಲೂ ಕೂಡ ಹೇಳ್ಬೋದು. ಎಷ್ಟೋ ಸಂಪ್ರದಾಯಗಳು ಇದೇ ರೀತಿ ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಈ ಕಥೆಗಳು ಕೂಡ ಹಿಂದಿನ ಕಾಲದಲ್ಲಿ ನಡೆದಿರ್ಬೋದು. ಹಾಗಾಗಿ ಈ ಕಥೆಗಳನ್ನು ಇಲ್ಲಿನ ಗ್ರಾಮಸ್ಥರು ತಮ್ಮ ಪೂರ್ವಜರಿಂದ ಹೇಳ್ಕೊಂಡು ಬಂದಿದ್ದಾರೆ.